ವೆಲ್ಕಮ್ ಟು ಸೌಮ್ಯಾಸ್ ಕಿಚನ್. ಇವತ್ತಿನ ರೆಸಿಪಿ 7 ಕಪ್ ಬರ್ಫಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡು ಇದಕ್ಕೆ ನಾನು 1 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆ 1 ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ, ಹಾಗೆ 2 ಕಪ್ಪು ಇದಕ್ಕೆ ಸಕ್ಕರೆ ಮೆಜರ್ಮೆಂಟು ತೊಗೊಂಡಿದ್ದೀನಿ. 1 ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಹಾಲು, 1 ಕಪ್ಪಷ್ಟು ಡ್ರೈ ಫ್ರೂಟ್ಸ್ ಪೌಡರ್ನ ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಪೌಡರ್ ಅಂತಂದರೆ ಬಾದಾಮಿ ಮತ್ತು ಗೋಡಂಬಿ ಎರಡನ್ನೇ ಆ್ಯಡ್ ಮಾಡ್ಕೊಂಡಿರೋದು ನಾನಿಲ್ಲಿ. ಇದೆಲ್ಲನೂ ಆ್ಯಡ್ ಮಾಡ್ಕೊಂಡಾದ ನಂತರ 1 ರೌಂಡ್ ಇದನ್ನು ತಿರುಗಿಸ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು ಎಲ್ಲವೂ ಚೆನ್ನಾಗೆ. ಎಲ್ಲ ಮಿಕ್ಸ್ ಮಾಡಿಕೊಂಡು ಅದು ಸೆಟ್ ಆದಮೇಲೆ ನೀವು ಕೈ ಬಿಡ್ದಲೇ ಸಣ್ಣ ಉರಿಯಲ್ಲೇ ಇದನ್ನು ತಿರುಗಿಸ್ತಾ ಬನ್ನಿ. ನಾನು ಇದನ್ನು ಬಾದಾಮಿ ಮತ್ತು ಗೋಡಂಬಿ ಪೌಡರ್ನ ಈಗ ಹಾಕ್ಕೋತಾ ಇದ್ದೀನಿ. ಎಲ್ಲ ಮಿಕ್ಸ್ ಆದ ನಂತರ ನೀವು ಫಸ್ಟಿಗೂ ಸಹ ಇದನ್ನು ಆ್ಯಡ್ ಮಾಡ್ಕೋಬೋದು. ಇದೆಲ್ಲ ಚೆನ್ನಾಗೆ ತಿರುಗಿಸ್ತಾ ಬರ್ತಾ ಇರಬೇಕು. ಮೈಸೂರು ಪಾಕ್ ಇರುತ್ತಲ್ವ, ಮೈಸೂರು ಪಾಕನ್ನು ನೀವು ಮಾಡೋದು ಯಾವ ಥರನೋ ಅದೇ ಥರ ಇರುತ್ತೆ ಇದು. ಕೈ ಬಿಡ್ದಲೇ ತಿರುಗಿಸ್ತಾನೆ ಇರಬೇಕು ಇದು. ಲಾಸ್ಟಲ್ಲಿ ಇದಕ್ಕೆ ಏಲಕ್ಕಿ ಪೌಡರ್ನು ಸಹ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ನಿಮಗೆ ಗೊತ್ತಾಗುತ್ತೆ. ತಿರುಗಿಸಿ ಚೆನ್ನಾಗೆ ತಿರುಗಿಸಿದಾದ ನಂತರ ನಿಮ್ಮ ಕಡಾಯಿ ಏನಿರುತ್ತೋ ಅದು ಸೈಡ್ ಫುಲ್ ಬಿಡ್ತಾ ಬರುತ್ತೆ. ಈ ಥರ ಬಿಡ್ತಾ ಬಂದಮೇಲೆ ಹಿಂಗೆ ಕೈಯಲ್ಲಿ ಅಂಟಲ್ಲ, ಕೈಯಲ್ಲಿ ಮುಟ್ಟಿ ನೋಡಿದರೆ ನಿಮಗೆ ಅಂಟು ಬರಲ್ಲ. ಆ ಥರ ಬಂದಾದಮೇಲೆ ಇದು ರೆಸಿಪಿ ಆಗಿದೆ ಅಂತ ಅರ್ಥ. ಇದನ್ನು ನಾವು ಒಂದು ಪ್ಲೇಟಿಗೆ 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡಿಕೊಂಡು ಇದನ್ನು ಸವರ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಜಾಮೂನ್ ಬೌಲ್ಗೆ ನಾನು ತುಪ್ಪನ ಆ್ಯಡ್ ಮಾಡಿಕೊಂಡು ಇದನ್ನೆಲ್ಲ ಸೆಟ್ ಮಾಡ್ಕೊತಾ ಇದ್ದೀನಿ, ಪ್ರೆಸ್ ಮಾಡಿಕೊಂಡು. ಅದಾದ ನಂತರ ನಮ್ಗೆ ಯಾವ ಥರ ಶೇಪ್ ಬೇಕೋ ಆ ಶೇಪಿಗೆ ನಾವು ಇದನ್ನು ಕಟ್ ಮಾಡಿಕೊಂಡ್ರೆ ನಿಮಗೆ 7 ಕಪ್ ಬರ್ಫಿ ಚೆನ್ನಾಗಿ ಪೀಸಸ್ ಬರುತ್ತೆ. ಇದನ್ನು ಒಂದು 20 ಮಿನಿಟ್ಸ್ನ ನಾವು ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ಈ ಪೀಸಸ್ಗಳನ್ನ ನಾವು ಎತ್ಕೋಬೋದು. ಚೆನ್ನಾಗಿ ಬರುತ್ತೆ ಆವಾಗ. ಈಗಲೇ ಎತ್ತಕ್ಕೋದ್ರೆ ಏನಾಗುತ್ತೆ, ಅಂಟ್ಕೊಂಡ್ಬಿಡುತ್ತೆ. ಆ ಕಾರಣಕ್ಕೆ ಒಂದು 20 to 30 ಮಿನಿಟ್ಸ್ ನೀವು ಇದನ್ನು ಬಿಟ್ಟು ಆಮೇಲೆ ಈ ಥರ ಪೀಸಸ್ ರೆಡಿ ಆಗಿರುತ್ತೆ. ಇದನ್ನು ಕಟ್ ಮಾಡಿಕೊಂಡು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೀವು ಇದನ್ನು 1 ತಿಂಗಳು ಇಟ್ಕೊಂಡು ತಿನ್ಬೋದು ಆರಾಮಾಗೆ. ಮಕ್ಕಳು ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಸಂಜೆ ಸ್ನ್ಯಾಕ್ ಬಂದಾದಮೇಲೆ ಅಮ್ಮ ಏನಾದರೂ ಕೊಡು ಅಂತ ಕೇಳಿದಾಗ ಈ ಥರದೊಂದು ರೆಸಿಪಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ. ಇದೊಂದು ವಿಡಿಯೋನ ಸೇವ್ ಮಾಡಿಕೊಂಡು ನೀವು ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ. ನೋಡಿ ಯಾವ ಥರ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಕಟ್ ಮಾಡಿ. ಸಖತ್ ಟೇಸ್ಟಿಯಾಗಿರುತ್ತೆ ಇದು. ನೀವು ಮಿಸ್ ಮಾಡ್ದಲೇ ಈ ರೆಸಿಪಿನ ಟ್ರೈ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ. ಬೇಗ ಹೋಗಿ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.